ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಈ ರೀತಿ ಕೂತ್ಕೊಳ್ಬೇಕು. ಈ ಎಲ್ಲ ಪ್ರಾರ್ಥನೆಯನ್ನು ಮಾಡೋಣ. ಈಗ ಸಕ್ಕರೆ ಕಾಯಿಲೆ, ಶುಗರ್, ಇದು ಯೋಗ ಫಾರ್ ಶುಗರ್. ಸಕ್ಕರೆ ಕಾಯಿಲೆನ, ಮಧುಮೇಹವನ್ನು ಕಡಿಮೆ ಮಾಡಬೇಕಾದರೆ ಯಾವುದೇ ಗುಳಿಗೆಯನ್ನು ತೆಗೆದುಕೊಳ್ಳಿ. ಈಗ ನಿಮ್ಮ ಸಕ್ಕರೆ ಕಾಯಿಲೆ ಈಗಾಗಲೇ ಇರ್ತಂದ್ರೆ ಗುಳಿಗೆಯನ್ನು ತೆಗೆದುಕೊಳ್ತಾ ಇರಬೇಕು. ನಂತರ ಈ ಆಸನಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮ ಶುಗರ್ ಕಾಯಿಲೆಯನ್ನು ಕಡಿಮೆ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಯಾರ್ಯಾರ ಶುಗರ್ ಕಾಯಿಲೆ ಇರ್ತದೆ ಈ ಗುಳಿಗೆಯನ್ನು ತೆಗೆದುಕೊಳ್ತಾ ಇರಬೇಕು. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಮಾಡ್ಕೊತೇಳಿ ಅದಕ್ಕೆ ಡೋಸನ್ನು ಕಡಿಮೆ ಮಾಡ್ತಾ ಈ ಆಸನಗಳು ಮಾಡಿದ್ರಿಂದ ಸಕ್ಕರೆ ಕಾಯಿಲೆ ನಿಮ್ಮ ಸ್ಟೇಜಿಗೆ ಇರ್ತದೆ. ಮತ್ತು ಇನ್ನೂ ಯಾರಿಗೆ ಸಕ್ಕರೆ ಕಾಯಿಲೆ ಬಂದಿರಲಿಲ್ಲ ಅಂದರೆ ಇದು ಈ ಆಸನ ಮಾಡ್ತಾ ಇದ್ರೆ ಅದು ಸಕ್ಕರೆ ಕಾಯಿಲೆ ಬರ್ಬೋದು. ಅದಕ್ಕೆ ಯಾವ ಆಸನಗಳು ಮಾಡಬೇಕು ಅಂತಂದ್ರೆ, ಒಂದು ಅರ್ಧ ಮಚ್ಚೇಂದ್ರಾಸನ, ಅದ್ರ ಜೊತೆ ಸುಮಾರು ಒಂದು 15 ಆಸನಗಳಿದಾವ. ಅದ್ರಾಗೆ ನಿಮಗೆ ಯಾವ ಆಸನಗಳ ಬರ್ತಾವೆ ಆ ಆಸನಗಳನ್ನ ಮಾಡಬೇಕು. ಸಕ್ಕರೆ ಕಾಯಿಲೆ ಯಾಕೆ ಬರ್ತೈತಿ ಅಂದರೆ, ಇನ್ಸುಲಿನ್ ಕಡಿಮೆ ಆಗ್ತಂದ್ರೆ ಆ ಸಕ್ಕರೆ ಕಾಯಿಲೆ ನಮಗೆ ಬರ್ತದೆ. ಇನ್ಸುಲಿನ್ ಕಡಿಮೆ ಆಗ್ತಂದ್ರೆ ಏನಾಗ್ತದೆ, ನಮ್ಮೆಲ್ಲ ಬ್ಲಡ್ಡು ಸರಿಯಾಗಿ ನೀರು ಆಗ್ತಾ ಇರ್ತದೆ. ಹೀಗಾಗಿ ನಮಗೆ ಅಶಕ್ತತೆ ಬರ್ತದೆ. ಅದಕ್ಕೆ ಈ ಸಕ್ಕರೆ ಕಾಯಿಲೆ ಇನ್ಸುಲಿನ್ ಜಾಸ್ತಿ ಮಾಡುವಂಥ ಆಸನಗಳೆಲ್ಲ ಇರ್ತವೆ. ಅದನ್ನು ಮಾಡೋದ್ರಿಂದ ನೀವು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಕೋಬೋದು. ಯಾವ ಆಸನಗಳನ್ನು ಮಾಡ್ಬೋದು ಅಂತಂದರೆ, ಅರ್ಧ ಮಚ್ಚೇಂದ್ರಾಸನ ಮಾಡ್ಬೋದು, ಪವನ ಮುಕ್ತಾಸನ ಮಾಡ್ಬೋದು, ಸೇತು ಬಂದಾಸನ ಮಾಡ್ಬೋದು, ಅರ್ಧ ಹಲಾಸನ ಮಾಡ್ಬೋದು, ಯೋಗ ಮುದ್ರಾಸನ ಮಾಡ್ಬೋದು, ಉತ್ತಿತ ಜಾನುಶೀರ್ಷಾಸನ ಮಾಡ್ಬೋದು, ಮಂಡೂಕಾಸನ ಮಾಡ್ಬೋದು, ಪದ್ಮ ಮಯೂರಾಸನ ಮಾಡ್ಬೋದು, ಪಾದಹಸ್ತಾಸನ ಮಾಡ್ಬೋದು, ಮಯೂರಾಸನ ಮಾಡ್ಬೋದು, ಹಲಾಸನ ಮಾಡ್ಬೋದು, ಶಶಾಂಕಾಸನ ಮಾಡ್ಬೋದು, ಗೋಮುಖಾಸನ ಮಾಡ್ಬೋದು, ಬಕಾಸನ ಮಾಡ್ಬೋದು, ವಕ್ರಾಸನ ಮಾಡ್ಬೋದು. ಇಷ್ಟರಲ್ಲೇ ನಿಮಗೆ ಯಾವ ಆಸನಗಳು ಬರ್ತವೆ. ಕೆಲವರಿಗೆ ಮಯೂರಾಸನ ಬರುವುದು, ಆ ಮಯೂರಾಸನ ಬಿಡ್ಬೋದು, ಪದ್ಮ ಮಯೂರಾಸನ ಮಾಡ್ಬೋದು. ಅವು ಬರಲಿಲ್ಲಂತಂದ್ರೆ ಈ ಯಾವ ನಿಮಗೆ ಬರ್ತಾವೋ ಆ 5 ಆಸನಗಳನ್ನು ಮಾಡಿದರೆ ಸಾಕು. ಅದಕ್ಕೆ ಈಗ ಒಂದೊಂದಾಗಿ ಮಾಡೋಣ. ಅವು ಮೊದಲೇ ಯಾವುದು, ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಯಾವ ರೀತಿ ಇರ್ತಂದ್ರೆ, ಈ ರೀತಿ ಕಾಲುಗಳನ್ನು ಚಾಚಿದ ನಂತರ ಏನು ಮಾಡಬೇಕು, ಎಡಗಾಲನ್ನು ಈ ರೀತಿ ಎಡಗಾಲನ್ನು ಬಲತ್ತಿಗೆ ಹಚ್ಚಬೇಕು. ಆಮೇಲೆ ಇಲ್ಲಿ ಈ ರೀತಿ ತಗೋಬೇಕು. ಈ ರೀತಿ ತೆಗೆದುಕೊಂಡು
ತಿರುಗಿಸ್ಬೇಕು. ಸ್ವಲ್ಪ ಏನು ಮಾಡಬೇಕು, ಈ ಕೈಯಿಂದ ಒತ್ತಬೇಕು, ಎಡಗೈಲಿ ಒತ್ತಬೇಕು, ಬಲಗೈಲಿ ಹೋಗಿ. ಇದು ಅರ್ಧ ಮಚ್ಚಂದ್ರಾಸನ, ಇದನ್ನು ಮಾಡೋದು. ಇದಾದ ನಂತರ ಇದಕ್ಕೆ ಇನ್ನೂ ಅನೇಕ ಈ ಆಸನದ ಏನೇನು ಲಾಭಗಳವು, ಏನು ಅರ್ಧ ಮಚ್ಚಂದ್ರಾಸನ ಜೀರ್ಣಕ್ರಿಯೆ ಹೆಚ್ಚುತ್ತದೆ, ಕುತ್ತಿಗೆ ನೋವು, ಇದರಿಂದ ಕುತ್ತಿಗೆ ನೋವು ನಿವಾರಣೆ ಆಗುತ್ತದೆ, ಸಕ್ಕರೆ ಕಾಯಿಲೆ ಇರುವವರೆಗೆ ಮತ್ತು 30 ಜನ ಕಾಲದ ತೊಂದರೆ ನಿವಾರಣೆ ಆಗುತ್ತದೆ, ಹೊಟ್ಟೆಯ ಬೊಜ್ಜು ಕರಗುವುದು, ಬೆನ್ನು ನೋವು, ಸೊಂಟದ ನೋವು ಶಮನಕಾರಿ, ವೀರ್ಯಾಭಿವೃದ್ಧಿಗೆ ಸಹಾಯಕ, ಶ್ವಾಸಕೋಶದ ತೊಂದರೆಗಳು ನಿವಾರಣೆ ಆಗ್ತದೆ. ನಮಗೆ ಯಾರಿಗೆ ಕೆಮ್ಮು, ದಮ್ಮು, ಅಸ್ತಮಾ ಇರ್ತದೆ ಅದು ಕಡಿಮೆ. ಸಣ್ಣ ಕರುಳು, ದೊಡ್ಡ ಕರುಳುಗಳು ಸಮರ್ಪಕವಾಗಿ ಕಾರ್ಯ ಮಾಡುತ್ತವೆ. ಆದರೆ ಸೂಚನೆಗಳು ಏನು, ಮಂಡೆ ನೋವು, ಯಾವ ಕಾಲು ನೋವಿದ್ದರೆ ಈ ಆಸನ ಮಾಡಬಾರದು. ಕಾಲಿನ ಅಂಗುಷ್ಟ ಹಿಡಿಯಲಾಗದಿದ್ದರೆ ಕಾಲಿನ ಈಗ ಕಾಲಿಗೆ ಹಿಡಿದಿರದ ನಿರ್ದಿಷ್ಟ ಸ್ವೀಟದಲ್ಲಿ ಅಲ್ಲಿ ಆಸನವನ್ನು ಮಾಡುವುದು. ಎರಡನೇದು ಯಾವ ಆಸನ, ಪವನ ಮುಕ್ತಾಸನ. ಪವನ ಮುಕ್ತಾಸನ ಅಂತಂದ್ರೆ ಹೇಗೆ ಮಾಡಬೇಕು ಅಂತಂದ್ರೆ, ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗೆ ಹೋಗುವುದು, ಅದಕ್ಕೆ ಪವನ ಮುಕ್ತಾಸನ ಅಂತ. ಪವನ ಮುಕ್ತಾಸನ ಹೇಗೆ ಅಂದರೆ ಈ ರೀತಿ ಮಲ್ಕೊಂಡು ಮಲ್ಕೊಂಡ ನಂತರ ಏನು ಮಾಡಬೇಕು, ಎರಡೂ ಕಾಲನ್ನು ಈ ರೀತಿ ಮಾಡಬೇಕು, ಲಾಕ್ ಮಾಡಬೇಕು, ಎರಡೂ ಕಾಲನ್ನು ಕೂಡಿಸ್ಬೇಕು, ಎರಡೂ ಕೈಗಳನ್ನು ಲಾಕ್ ಮಾಡಬೇಕು. ಈ ರೀತಿ ಇಲ್ಲಿ ಹಿಡ್ಕೊಂಡು ಬೆಳಿತೀವಿ, ಇದು ಪವನ ಮುಕ್ತಾಸನ. ಇದರಿಂದ ಅನೇಕ ಲಾಭಗಳು. ಪವನ ಮುಕ್ತಾಸನ ಅಂದರೆ 3ನೇ ಆಸನ ಏನಿದು, ಮಧುಮೇಹಕ್ಕೆ ನಿವಾರಣೆ, ಸೇತುಬಂಧಾಸನ ಅಂತಾರೆ. ಇದನ್ನು ಸೇತುಬಂಧಾಸನ ಹೇಗಿರ್ತಂದ್ರೆ ಈ ರೀತಿ ಕಾಲನ್ನು ಹೇಳ್ಬೋದು, ಈ ರೀತಿ ಹೇಳ್ಕೊಂಡು ಇನ್ನು ಸ್ವಲ್ಪ ಇದನ್ನ ಇದು ಮಾಡ್ಬೋದು, ಈ ರೀತಿ ಸೇತುಬಂಧಾಸನ. ಇವರು ಮಾಡ್ಬೋದು ಅಥವಾ ಇಷ್ಟೇ ಮಾಡ್ಬೋದು, ಅಥವಾ ಈ ರೀತಿ ಮಾಡ್ಬೋದು. ಸೇತುಬಂಧಾಸನ ಈ ರೀತಿ ನಿಧಾನವಾಗಿ ಈ ಆಸನದ ಹೊರಗಡೆ ಬರಬೇಕು. ಇನ್ನು ನೆಕ್ಸ್ಟ್ ಯಾವುದು, ಈಗ ಅರ್ಧ ಹಲಾಸನ. ಅರ್ಧ ಹಲಾಸನ ಹೇಗೆ ಅಂದರೆ ಈ ರೀತಿ ಮಲ್ಕೊಳ್ಬೇಕು. ಇದು ಅರ್ಧ ಹಲಾಸನ. ಈ ರೀತಿ ಮಲ್ಕೊಂಡಾಗ ಏನು ಮಾಡಬೇಕು, ನಿಧಾನವಾಗಿ ಎಲ್ಲೋ ಕಾಲನ್ನು ತಗೋಬೇಕು. ಮತ್ತು ಈ ಸ್ಥಿತಿಯಲ್ಲಿ 1 ನಿಮಿಷ ನಿಲ್ಲಬೇಕು. ಹಾಗೆ ಬೇಗನೆ ಹೊರಗಡೆ ಬರೋದು. ಸಮಯದ ಅಭಾವದಿಂದ ನಿಮಗೆ ನಾನು ಹೇಳ್ತೇನೆ, ಮಾಡಿ ನಾವು ಕಡಿಮೆ ಅವಧಿಯಲ್ಲಿ ಹೊರಗಡೆ ಬರ್ತೀವಿ. ಅದನ್ನು ಏನು ಮಾಡಬೇಕು, 1 ನಿಮಿಷ ನಿಲ್ಲಬೇಕು ಈ ಆಸನ. ಆಗ ನಿಧಾನವಾಗಿ ಬರುತ್ತೆ. ಆಮೇಲೆ ಅರ್ಧ ಆಸನ ಏನು ಮಾಡಬೇಕು, ಯೋಗ ಮುದ್ರಾಸನ. ಯೋಗ ಮುದ್ರಾಸನ ಅಂದರೆ ಈ ರೀತಿ ನೀವು ಪದ್ಮಾಸನ ಕೂತ್ಕೊಳ್ಬೋದು, ಅಥವಾ ನೀವು ಸುಖಾಸನದಲ್ಲಿ ಕೂರಿಸ್ಬೋದು, ಸಿದ್ಧಾಸನದಲ್ಲಿ ಕೂರಿಸ್ಬೋದು. ಈ ರೀತಿ ಕೈಗಳನ್ನು ಹಿಡ್ಕೋಬೋದು, ಈ ರೀತಿ ಯೋಗ ಮುದ್ರಾ, ಈ ರೀತಿ ಯೋಗ ಮುದ್ರಾಸನ ಮಾಡಬಹುದು. ಅಥವಾ ಇನ್ನೂ ಏನು ಮಾಡಬೇಕು, ಇನ್ನೂ ಕಠಿಣ ನಿಮಗೆ ಯಾರು ಬರ್ತದೆ ಮಾಡಬೇಕು, ಈ ರೀತಿ ಕಾಲನ್ನು ತೆಗೆದುಕೊಂಡು ಈ ರೀತಿ ಕೈಗಳನ್ನು ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಏನು ಮಾಡಬೇಕು, ಹನಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ. ಇದು ಯೋಗ ಮುದ್ರಾಸನ. ಯೋಗ ಮುದ್ರಾಸನ ಆದ ನಂತರ ಏನು ಮಾಡಬೇಕು, ಅದಕ್ಕೆ ಉಚಿತ ಜಾನುಶೀರ್ಷಾಸನ ಅಂತ. ಹೇಗಂತಂದ್ರೆ ಈ ರೀತಿ ಹೇಳಬೇಕು. ಇದರ ನಂತರ ಏನು ಮಾಡಬೇಕು, ಉಚಿತ ಜಾನುಶೀರ್ಷಾಸನ ಅಂದರೆ ಎರಡೂ ಕೈಗಳನ್ನು ಈ ರೀತಿ ಏನು ಮಾಡಬೇಕು,
ಇಲ್ಲಿ ಹಿಡ್ಕೋಬೇಕು, ಎರಡು ಕೈಗಳನ್ನು ಹಿಡ್ಕೋಬೇಕು. ಈ ರೀತಿ ಇದಕ್ಕೆ ಜಾನು ಶಿರ್ಷಾಸನ ಅಂತ. ಮುಂದೆ ತೋಳು ಈಗ ಮಂಡೂಕಾಸನ ಮಾಡೋದು. ಮಂಡೂಕಾಸನ ಅಂದರೆ ಹೇಗೆ? ಈ ರೀತಿ ವಜ್ರ ಮೊದಲೇ ಮಾಡಬೇಕು, ಈ ರೀತಿ ಕಾಲುಗಳನ್ನು ತೋರಬೇಕು. ಮಂಡೂಕಾಸನ ಮಾಡಿದ್ರೆ ಮಾಡಬೇಕು, ಈ ರೀತಿ ಕಾಲುಗಳನ್ನು ತೋರಬೇಕು. ತಗೊಂಡ ನಂತರ ಈ ರೀತಿ ವಜ್ರಾಸನ ಕುಟ್ಕೊಳ್ಬೇಕು. ವಜ್ರಾಸನ ಕುಟ್ಟ ನಂತರ ಏನು ಮಾಡಬೇಕು? ಈ ಕೈಗಳನ್ನು ತಗೋಬೇಕು. ಸಕ್ಕರೆ ಕಾಲಿಗೆ ಬಹಳ ಒಳ್ಳೆಯ ಆಸನ. ಈ ರೀತಿ ಮಾಡಬೇಕು. ಉಸಿರನ್ನೇ ಬಿಡ್ತಾ ನಿಧಾನವಾಗಿ ಕೆಳಗಡೆ ಬರಬೇಕು. ಈ ಆಸನ ಇದೇ ಸ್ಥಿತಿಯಲ್ಲಿ 1 ನಿಮಿಷ ನಿಲ್ಲಬೇಕು. 1 ನಿಮಿಷ 2 ನಿಮಿಷ ನಿಲ್ಲಬೇಕು. ಮತ್ತು ನೀವು ಉಸಿರು ತಗೋಬೇಕಂದಾಗ ನಿಧಾನವಾಗಿ ಉಸಿರನ್ನು ಸೇರ್ಕೋಬೇಕು. ಇನ್ನು ಈ ರೀತಿ ಮಾಡಬೇಕು. ಉಸಿರನ್ನು ಬಿಡ್ತಾ ಈ ರೀತಿ ಇನ್ನೊಂದ್ಸಲ ಈ 2ನೇ ಪ್ರಕಾರದ ಮಂಡೂಕಾಸನ. ಈ ರೀತಿ ಕೈಗಳು ಎಡ ಹಸ್ತದ ಮೇಲೆ ಬಲ ಹಚ್ತಾ ಇರಬೇಕು. ಈ ರೀತಿ ನಿಧಾನವಾಗಿ ಮಂಡೂಕಾಸನ ಮಾಡೋದು. ಈಗ ಇದಕ್ಕೆ ಮಂಡೂಕಾಸನ ಅಂತ. ಇನ್ನು ನಿಮ್ಮ ಇದಕ್ಕೆ ಯೋಗ ಪದ್ಮಮಯೂರಾಸನ ಅಂತ. ಪದ್ಮಮಯೂರಾಸನ ಅಂತಂದರೆ ಈ ರೀತಿ ಕಾಲುಗಳನ್ನು ಏನು ಮಾಡಬೇಕು? ಮೊದಲು ಪದ್ಮಾಸನದಲ್ಲಿ ಕುಳಿತುಕೋಬೇಕು. ಈ ರೀತಿ ಪದ್ಮಾಸನದಲ್ಲಿ ಈ ರೀತಿ ಕುಳಿತುಕೋಬೇಕು. ಕುಳಿತ ನಂತರ ಏನು ಮಾಡಬೇಕು? ನಿಧಾನ ನಿಮಗೆ ಕಾಮನಂತ ಈ ಪ್ರಕಾರವಾಗಿ ಇಲ್ಲೇ ಕುಳಿತುಕೊಂಡು ಏನು ಮಾಡಬೇಕು? ನಿಧಾನವಾಗಿ ಹೇಳಬೇಕು. ಈ ರೀತಿ ತಗೊಂಡಾಗ ಏನು ಮಾಡಬೇಕು? ಕೂತ್ಕೊಂಡು ಈ ರೀತಿ ನಿಮಗೆ ಎಷ್ಟು ಆಗ್ತದಷ್ಟು ಎರಡು ಈ ಮೊಣಕೈಗಳು ಮೊಣಕೈ ಕೆಳಗಡೆ ಬರುವಂಗೆ ಮಾಡಬೇಕು. ಆಗ ನಿಧಾನವಾಗಿ ಈ ರೀತಿ ಎತ್ತಬೇಕು. ಆಮೇಲೆ ಸ್ವಲ್ಪ ನಿಮ್ಮಿಂದ ಹೆಚ್ಚಿಗೆ ಮಾಡಿದ್ರೆ ಈ ರೀತಿ ನೋಡಬೇಕು. ನೋಡಿ ಇಲ್ಲಿ ಮಾಡೋದ್ರಿಂದ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದಕ್ಕೆ ಪದ್ಮಮಯೂರಾಸನ ಅಂತ. ಈ ರೀತಿ ಇದೊಂದು ಸಕ್ಕರೆ ಕಾಲಿಗೆ ಈ ರೀತಿ ಇದಕ್ಕೆ ಪದ್ಮಮಯೂರಾಸನ ಮಾಡೋದು. ಇನ್ನು ಇನ್ನೊಂದು ಇದು ಪಾದಹಸ್ತಾಸನ. ಪಾದಹಸ್ತಾಸನ ಅಂದರೆ ಈ ರೀತಿ ನಿಧಾನವಾಗಿ ಮೇಲ್ಗಡೆ ಇರಬೇಕು. ಎದ್ದಂತ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಈ ರೀತಿ ನಿಂತೊಳಗೆ ಈ ರೀತಿ ಕೈಗಳು ಮಾಡಬೇಕು. ಮಾಡಿದ ನಂತರ ಪೂರ್ಣವಾಗಿ 2 ಕೈಗಳು ಮೇಲ್ಗಡೆ ಇರಬೇಕು. ತೇ ಅಂದರೆ 2 ಕೈಗಳು ಪಾದದ ಹತ್ತಿರ ಬರಬೇಕು. ಹಣೆಯನ್ನು ಮೊಣಕಾಲಿಗೆ ಪ್ರಯತ್ನ ಮಾಡಬೇಕು. ನಮ್ಮ ಕಾಲನ್ನು ಮಚ್ಚಬಾರದು. ಕಾಲ ಮುಚ್ಚದೇ ಆಗಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. 1 ನಿಮಿಷ ಅಥವಾ 2 ನಿಮಿಷ ಬೇರೆ ಸ್ಥಿತಿಯಲ್ಲಿ ನಿಲ್ಲಬೇಕು. ಹಾಗೆ ನಿಧಾನವಾಗಿ ಇರಬೇಕು. ಸಮಯದ ಅಭಾವದಿಂದ ನಾವು ಕಡಿಮೆ ಅವಧಿಯನ್ನು ಮಾಡ್ತೀವಿ. ನೀವು ಈ ಸ್ಥಿತಿಯಲ್ಲಿ ಮಾಡಬೇಕು. ನೆಕ್ಸ್ಟ್ ನಿಧಾನವಾಗಿ ಈ ರೀತಿ ಕೂತ್ಕೊಳ್ಳಿ. ನಿಧಾನಕ್ಕೆ ಏನು ಮಾಡಬೇಕು? ಮಯೂರಾಸನವನ್ನು ಮಾಡಬೇಕು. ಮಯೂರಾಸನ ಹೇಗಂತಂದರೆ ಈ ರೀತಿ ಇದು ಪದ್ಮಮಯೂರಾಸನ ಮಾಡಿದ್ದು. ಇನ್ನು ಮಯೂರಾಸನ ಮಾಡಬೇಕಾದ್ರೆ ಈ ಕೈಗಳನ್ನು ಈ ರೀತಿ ಇಡಬೇಕು.
ಈ ನಂತರ ಕಾಲುಗಳನ್ನು ಚಾಚಬೇಕು ಈ ರೀತಿ ಈ ರೀತಿ ಚಾಚಿದ ನಂತರ ಈ ರೀತಿ ಹೊಟ್ಟೆಯ ಹುಕ್ಕಳೆಗಳು ಮೊಣಕೈಗಳು ಹೊಟ್ಟೆಗೆ ಬರಬೇಕು. ನಿಧಾನವಾಗಿ ಎಲ್ಲರಿಗೂ ಮಾಡಕ್ಕೆ ಬರೋಲ್ಲ. ಯಾರು ಬರ್ತದೆ ಅವರು ಈ ಸಕ್ಕರೆ ಶುಗರ್ ಕಾಯಿಲೆಗೆ ಒಳ್ಳೆಯ ಆಸನಗಳು ಅಂದರೆ ಯಾರು ಬರ್ತದೆ ಅವ್ರು ಮಾಡ್ಬೋದು. ಇಲ್ಲಂದರೆ ಮತ್ತೆ ಬೇರೆ ಆಸನಗಳನ್ನು ಮಾಡ್ಬೋದು. ಈ ರೀತಿ ಮಾಡಿ ಸುಮ್ಮನೆ ನಿಧಾನವಾಗಿ ಈ ರೀತಿ ಮಯೂರಾಸನವನ್ನು ಮಾಡ್ಬೋದು. ಮತ್ತೆ ಮಯೂರಾಸನದಿಂದ ಮತ್ತೆ ನೆಕ್ಸ್ಟ್ ಆಸನ ಯಾವುದು ಅರ್ಧ ಈಗ ನಾವೇನು ಮಾಡಿದ್ದು ಅರ್ಧ ಹಲಾಸನ ಮಾಡೋದು. ಈಗ ಪೂರ್ಣ ಹಲಾಸನ ಮಾಡೋದು. ಪೂರ್ಣ ಹಲಾಸನ ಮಾಡೋದು ಏನು ಮಾಡಬೇಕು? ಈ ರೀತಿ ಮಲ್ಕೊಳ್ಬೇಕು. ಮಲ್ಕೊಂಡ ನಂತರ ಆಮೇಲೆ ನಿಧಾನವಾಗಿ ಎರಡು ಕೈಗಳು ಅಂಗೈಗಳು ಕೆಳಮುಖವಾಗಿರಬೇಕು. ನಿಧಾನವಾಗಿ ಪೂರ್ಣವಾಗಿ ಈಗ ಅರ್ಧ ಹಲಾಸನ ಮಾಡಬೇಕು. ಮುಕ್ತಾಯ ಮಾಡಬೇಕು. ನಿಧಾನವಾಗಿ ಪೂರ್ಣ ಹಲಾಸನ ಈ ರೀತಿ ನೋಡಿ. ಇದನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಆಸನ. ಈ ರೀತಿ ಹಲಾಸನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಯಾವುದು? ಶಶಾಂಕ ಆಸನ. ಶಶಾಂಕ ಆಸನ ಈ ರೀತಿ ಎರಡೂ ಕಾಲುಗಳು ಕೂಡಿಸ್ಬೋದು ಅಥವಾ ಎರಡೂ ಕಾಲುಗಳನ್ನು ಈ ರೀತಿಯೂ ಕೂಡಿಸ್ಬೋದು. ಈ ರೀತಿಯೂ ಇದು ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡುವಂಥದ್ದು ಅಥವಾ ಕಂಟ್ರೋಲಲ್ಲಿ ಇರುವಂಥದ್ದು. ಇದು ಶಶಾಂಕ ಆಸನ. ಈ ರೀತಿ ಶಶಾಂಕಾಸನ ಮಾಡುವುದು. ನೆಕ್ಸ್ಟ್ ಗೋಮುಖಾಸನ. ಗೋಮುಖಾಸನ ಹೇಗೆ ಮಾಡಬೇಕಂದ್ರೆ ಈ ರೀತಿ ವಜ್ರಾಸನ ಕೂತ್ಕೊಂಡು ಬಲಗಾಲನ್ನು ಎತ್ತಿ ಈ ರೀತಿ ಕುಂತ್ಕೊಳ್ಳಿ. ಯಾವ ಕಾಲ ಮೇಲಿದೆ ಆ ಕೈಯನ್ನು ಮೇಲ್ಗಡೆ ಎತ್ತಬೇಕು. ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಹಾಕಬೇಕು. ಹೇಗೆ ಹಾಕಬೇಕಂದ್ರೆ ಯಾರಿಗೆ ಅವರು ಬಡವಲ್ಲ ಅಂದರೆ ಮಾಡಬೇಕು, ಕಚ್ಚಿಟ್ಕೊಂಡು ಈ ರೀತಿ ಕಚ್ಚಿಟ್ಕೊಂಡು ಹಿಡ್ಕೊಂಡು ಜಗಬೇಕು. ಈ ರೀತಿ ಹಾಕಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಮತ್ತು ಕಣ್ಣು ಮುಚ್ಚಿ ಇದನ್ನ ರಿವರ್ಸ್ ಇದನ್ನ ಈ ಕಡೆ ಮಾಡಬೇಕು. ಇದನ್ನ ಎರಡು ಕಡೆ ಮಾಡಬೇಕು. ಈ ರೀತಿ ಎಡಗಾಲನ್ನು ಎತ್ತಿ ಈ ರೀತಿ ತೋರಿ. ಯಾವ ಕಾಲ ಮೇಲಿದೆ ಎಡಗೈನ ಮೇಲಿದೆ ಈ ರೀತಿ ಹಾಕ್ಬೋದು. ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ನಮ್ಮ ಶರೀರದಲ್ಲಿರುವಂಥ ಬಿಗಿತಗಳನ್ನು ಗಮನಿಸಬೇಕು. ಇದು ಗೋಮುಖಾಸನ. ಗೋಮುಖ ಅಂತಂದರೆ ಆಕಳ ಮುಖದಂತಿರುವಂಥ ಈ ಆಸನ ಗೋಮುಖಾಸನ ಹೆಸರು. ಇದರಿಂದ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಬೋದು. ಇನ್ನು ಇನ್ಸುಲಿನ್ ಹೆಚ್ಚಿನ ಪ್ರಮಾಣವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಬಕಾಸನವನ್ನು ಮಾಡಬೇಕು. ಬಕಾಸನ ಅಂದರೆ ನೋಡಿದ್ದು ಎಲ್ಲರಿಗೂ ಬರೋಲ್ಲ, ಸಾಧ್ಯ ಮಾಡ್ಬೋದು. ಮಾಡಿ ಮತ್ತು ಮುಂದೆ ಆಸನಗಳನ್ನು ಮಾಡ್ಬೋದು. ಯಾರಿಗೆ ಬರ್ತದೆ ಹೋಗು ಬಕಾಸನ ಒಳ್ಳೆಯ ಆಸನ. ಇದು ಮೊದಲೇ ಈ ರೀತಿ ಕಾಲುಗಳನ್ನು ತಗೋಬೇಕು. ತಗೊಂಡು ನಿಧಾನವಾಗಿ ಏನು ಮಾಡಬೇಕು? ಈ ರೀತಿ ಕಾಲನ್ನು ಎಬ್ಬಿಸಬೇಕು. ನಿಧಾನವಾಗಿ ಮೂವ್ ಮಾಡಬೇಕು. ಈ ರೀತಿ
ನಿಮಿಷ 2 ನಿಮಿಷ ಅದೇ ಆಸನದಲ್ಲಿ ನಾವು ಮತ್ತೆ ನಿಲ್ಲಿಸಬೇಕು. ಸುಮಾರು ನಾವು ಎಷ್ಟು ಆಸನಗಳು ಮಾಡಿದ್ರು ಬಕಾಸ ಎಷ್ಟು ಆಸನಗಳು ಮಾಡಿದ್ರು ಅಂದರೆ ಅರ್ಧ ಮಚ್ಚೇಂದ್ರಾಸನ ಮಾಡಿದ್ರು, ಪವನ ಮುಕ್ತಾಸನ ಮಾಡಿದ್ರು, ಸೇತು ಬಂದಾಸನ ಮಾಡಿದ್ರು, ಅರ್ಧ ಹಲಾಸನ ಮಾಡಿದ್ರು, ಯೋಗ ಮುದ್ರಾಸನ ಮಾಡಿದ್ರು, ಆಗಣ್ಣ ಉಚಿತ ಜಾನು ಶೀರ್ಷಾಸನ ಮಾಡಿದ್ರು, ಮಂಡೂಕಾಸನ ಮಾಡಿದ್ರು, ಪದ್ಮ ಮಯೂರಾಸನ ಮಾಡಿದ್ರು, ಪಾದಹಸ್ತಾಸನ ಮಾಡಿದ್ರು, ಮಯೂರಾಸನ ಮಾಡಿದ್ರು, ಹಲಾಸನ ಮಾಡಿದರೆ, ಶಶಾಂಕಾಸನ ಮಾಡೋಣ ಮಾಡಿದ್ವಿ, ಗೋಮುಖಾಸನ, ಬಕಾಸನ, ಇನ್ನೊಂದು ವಕ್ರಾಸನ. ವಕ್ರಾಸನ ಅಂತಂದರೆ ಎರಡೂ ಕಾಲಗಳನ್ನು ಕೊನೆಯದಾಗಿ ಸುಮಾರು 11 ಆಸನಗಳನ್ನು ಮಾಡಿ ಈ ರೀತಿ ವಕ್ರಾಸನ ಈ ರೀತಿ ಮಾಡಬೇಕು. ಈ ಕೈಯನ್ನು ಕೇಳ್ಕೊಳ್ಬೇಕು ಪೂರ್ಣವಾಗಿ. ಇದು ವಕ್ರಾಸನ. ಇನ್ನು ಎಡಗಾಲನ್ನು ಈ ರೀತಿ ಬಲಗಾಲನ್ನು ಚಾಚಿರಬೇಕು, ಎಡಗಾಲ ಮುಚ್ಚಿರಬೇಕು. ಯಾವ ಕಾಲು ಉದ್ದವಾಗಿ ಚಾಚಿರಿ ಆ ಕಾಲನ್ನು ಈ ರೀತಿ ಹಿಡ್ಕೊಂಡು ನಿಧಾನವಾಗಿ ಈ ರೀತಿ ಸುಮಾರು ನಾವು ಎಷ್ಟು ಮಾಡಿದ್ದು 15 ಆಸನಗಳನ್ನು ಮಾಡಿದ್ದು. ನೀವು 5 ಆಸನಗಳನ್ನು ಮಾಡಿದರೆ ಸಾಕು. ಈಗ ಓಂಕಾರವನ್ನು ಮಾಡಿರೋಣ ಒಂದೇ ಒಂದು ಸಲ. ಎಲ್ಲರೂ ಈ ರೀತಿ ಪದ್ಮಾಂಗವನ್ನು ಕೂತ್ಕೊಳ್ಳಿ. ನಮಸ್ಕಾರ. ಮತ್ತೆ ನಾಳೆ 6:30 ಗಂಟೆಗೆ ಬೆಳಗ್ಗಿನ ಉಚಿತವಾಗಿ ನಿಮ್ಮ ರೋಗಕ್ಕಾಗಿ ಆಸನಗಳನ್ನು, ರೋಗದ ನಿವಾರಣೆಗಾಗಿ ಆಸನಗಳನ್ನು ಮಾಡಿ ತೋರಿಸಿದ್ದೇವೆ. ನಿನ್ನೆ ಇವತ್ತು ಮತ್ತೆ ನಾಳೆ ಬೇರೆ ರೋಗಕ್ಕೆ ಆಸನಗಳನ್ನು ಮಾಡಿಸುತ್ತೇವೆ. ನಾಳೆ ಹೇಳೋದಿಲ್ಲ, ಅದಕ್ಕೆ ನಾಳೆ ಎಲ್ಲರೂ 6:30 ಗಂಟೆಗೆ ಬೆಳಗ್ಗೆ ಮತ್ತೆ SK ಲಕ್ನೌ ಫೇಸ್ಬುಕ್ ಹಾಗೂ ಯೋಗ SK ಚತ್ರಿ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು. ಈಗ ಇವತ್ತಿನ ಆಸನ ಯಾವುದಕ್ಕಾಗಿ ನಾವು ಆಸನ ಮಾಡಿದಂತಂದರೆ ಮಧುಮೇಹ, ಶುಗರ್ ಕಾಯಿಲೆ ಇವನ್ನ ಡಯಾಬಿಟಿಸ್ ಇವೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಆಸನಗಳನ್ನು ಮಾಡುತ್ತೆ. ಭಾಗವಹಿಸುವಂತೆ ಎಲ್ಲರೂ ತುಂಬ ಧನ್ಯವಾದ.